ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಶಿವಪಾರ್ವತಿಯರ ವಿವಾಹದ ಬಗ್ಗೆ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನೂತನ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಾರ್ವತಿ ದೇವಿಯು ತಾನು ಚಿಕ್ಕನಿನಿಂದಲೂ ಶಿವನನ್ನ ತನ್ನ ಪತಿ ಎಂದು ಪರಿಗಣಿಸಿದ್ಲು. ತಾನು ವಿವಾಹವಾದ್ರೆ ಅದು ಕೇವಲ ಶಿವನೊಂದಿಗೆ ಎಂದು ಅವಳು ನಿರ್ಧರಿಸಿಕೊಂಡಿದ್ಲು. ದೇವರುಗಳು ತಾಯಿ ಪಾರ್ವತಿ ದೇವಿಯ ವಿವಾಹದ ಪ್ರಸ್ತಾಪವನ್ನ ಕಂದರ್ಪನಿಂದ ಶಿವನಿಗೆ ಕಳುಹಿಸಿದ್ರು. ಭೋಲೆನಾಥನು ಆಕೆಯ ವಿವಾಹ ಪ್ರಸ್ತಾಪವನ್ನ ನಿರಾಕರಿಸಿ ತನ್ನ ಮೂರನೆಯ ಕಣ್ಣಿನಿಂದ ಕಂದರ್ಪನನ್ನ ಭಸ್ಮ ಮಾಡ್ತಾನೆ. ಆದ್ರೆ ತಾಯಿ ಪಾರ್ವತಿ ಇಲ್ಲಿಗೆ ತನ್ನ ಪ್ರೀತಿಯನ್ನ ಬಿಡ್ಲಿಲ್ಲ. ಬದಲಿಗೆ ಶಿವನನ್ನ ವಿವಾಹವಾಗಲು ಕಠಿಣ ತಪಸ್ಸನ್ನ ಮಾಡ್ತಾಳೆ. ಪಾರ್ವತಿ ದೇವಿಯ ಸಂಯಮವು 3 ಲೋಕಗಳಲ್ಲಿ ಆಕ್ರೋಶವನ್ನ ಸೃಷ್ಟಿಸಿತ್ತು. ದೊಡ್ಡ ಪರ್ವತಗಳು ಅಲೆದಾಡಲು ಪ್ರಾರಂಭಿಸಿದ್ವು. ದೇವತೆಗಳು ಸಹಾಯಕ್ಕಾಗಿ ಶಿವನನ್ನ ತಲುಪ್ತಾರೆ. ಭಗವಾನ್ ಶಿವನು ಕೂಡ ಪಾರ್ವತಿಯ ತಪಸ್ಸಿನಿಂದ ಸಂತಸಗೊಂಡು ಅವಳಿಗೆ ಕಾಣಿಸಿಕೊಂಡು ರಾಜಕುಮಾರನನ್ನ ಮದುವೆಯಾಗುವಂತೆ ಕೇಳ್ಕೊತಾನೆ. ಆದರೆ ತಾಯಿ ಪಾರ್ವತಿ ದೇವಿಯು ತಾನು ನಿಮ್ಮನ್ನ ಬಿಟ್ಟು ಬೇರೆ ಯಾವುದೇ ರಾಜಕುಮಾರನನ್ನ ವಿವಾಹವಾಗಲು ಸಾಧ್ಯವಿಲ್ಲವೆಂದು ಹೇಳ್ತಾರೆ. ಯಾಕಂದ್ರೆ ಈಗಾಗಲೇ ನಾನು ನಿಮ್ಮನ್ನ ತನ್ನ ಪತಿ ಎಂದು ಮನಸ್ಸಾರೆ ಒಪ್ಪಿಕೊಂಡಿದ್ದಾಗಿದೆ ಎಂದು ಹೇಳ್ತಾರೆ. ಪಾರ್ವತಿಯ ಈ ಅನಂತ ಪ್ರೀತಿಯನ್ನ ನೋಡಿ ಭೋಲೆನಾಥನು ಮದುವೆಗೆ ಒಪ್ಕೊಳ್ತಾರೆ. ದಂತಕಥೆಯ ಪ್ರಕಾರ ಶಿವನು ತಾಯಿ ಪಾರ್ವತಿ ದೇವಿಯನ್ನ ಮದುವೆಯಾಗಲು ಬಂದಾಗ ಅವನೊಂದಿಗೆ ಇಡೀ ಪ್ರಪಂಚದ ದೇವರುಗಳು ಮತ್ತೆ ದೇವತೆಗಳು ಇರ್ತಾರೆ. ಇದಲ್ಲದೆ ಶಿವನ ವಿವಾಹ ಮೆರವಣಿಗೆಯಲ್ಲಿ ಡಾಕಿನಿಯರು, ಶಾಕಿನಿಯರು ಮತ್ತೆ ಮಾಟಗಾತಿಯರು ಸಹ ಭಾಗಿಯಾಗಿರ್ತಾರೆ. ಅವರು ಭೋಲೆನಾಥನನ್ನ ಭಕ್ತಿಯಿಂದ ಅಲಂಕರಿಸಿದ್ರು. ಮೂಳೆಗಳ ಹಾರವನ್ನ ಧರಿಸಿದ್ರು. ಈ ವಿಶಿಷ್ಟ ಮೆರವಣಿಗೆಯನ್ನ ನೋಡಿದ ರಾಣಿ ಮೈನಾದೇವಿ, ಅಂದರೆ ತಾಯಿ ಪಾರ್ವತಿ ದೇವಿಯ ತಾಯಿ, ಆಶ್ಚರ್ಯಚಕಿತರಾದ್ರು. ಅವರು ತನ್ನ ಮಗಳಾದ ಪಾರ್ವತಿಯನ್ನ ಶಿವನಿಗೆ ಕೊಟ್ಟು ವಿವಾಹ ಮಾಡಲು ನಿರಾಕರಿಸಿದ್ರು. ಶಿವನ ಈ ರೂಪವನ್ನ ನೋಡಿದ ಮಾತಾ ಪಾರ್ವತಿಯು ಮದುವೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ತಯಾರಾಗಬೇಕೆಂದು ಒತ್ತಾಯಿಸಿದ್ರು. ಇದರ ನಂತರ ಭೋಲೆನಾಥನು ಅವರ ಮನವಿಯನ್ನು ಒಪ್ಪಿಕೊಂಡು ವರನಾಗಿ ಸಿದ್ಧರಾಗ್ತಾರೆ. ರಾಣಿ ಮೈನಾದೇವಿ ಅವರ ಈ ವಿಶಿಷ್ಟ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ನಂತರ ಪಾರ್ವತಿ ದೇವಿಯ ಮತ್ತು ಭೋಲೆನಾಥನ ವಿವಾಹವು ಸೃಷ್ಟಿಕರ್ತ ಶ್ರೀ ಬ್ರಹ್ಮನ ಸಮ್ಮುಖದಲ್ಲಿ ನಡೆಯುತ್ತೆ. ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿಯ ವಿವಾಹದ ದಿನಾಂಕವನ್ನ ಮಹಾಶಿವರಾತ್ರಿ ಎಂದು ಕರೆಯಲಾಗಿದೆ. ಶಿವನ ಪ್ರೀತಿಯನ್ನ ಪಡೆಯಲು ಪಾರ್ವತಿಯು ಶಿವನು ಧ್ಯಾನ ಮಾಡುತ್ತಿದ್ದ ಗುಹೆಯ ಬಳಿಗೆ ಹೋಗಿ ಪ್ರತಿನಿತ್ಯ ಆ ಗುಹೆಯನ್ನ ಸ್ವಚ್ಛಗೊಳಿಸ್ತಾ ಇದ್ರು ಮತ್ತು ಗುಹೆಯ ಹೊರಗೆ ಅಲಂಕಾರವನ್ನ ಮಾಡ್ತಾ ಇದ್ರು. ಆದರೂ ಕೂಡ ಶಿವ ಆಕೆಯ ಪ್ರೀತಿಯನ್ನು ಒಪ್ಪಿರಲಿಲ್ಲ. ಕೆಲವೊಂದು ಕಥೆಗಳ ಪ್ರಕಾರ ಪಾರ್ವತಿ ದೇವಿಯ ಮೈಬಣ್ಣ ಕಪ್ಪಾಗಿದ್ದರಿಂದ ಆಕೆ ಶಿವನ ಹತ್ತಿರ ಹೋಗಲು ಹಿಂಜರಿತಾ ಇದ್ರು ಎಂದು ಹೇಳಲಾಗಿದೆ. ಆಕೆ ತಾನು ಶಿವನನ್ನು ಹೋಲಿಸ್ಕೊಳ್ಬೇಕು ಅಂದರೆ ಮೊದಲು ತಾನು ಸುಂದರವಾಗಿ ಕಾಣಬೇಕು ಅನ್ನೋದನ್ನ ಅರಿತುಕೊಂಡ್ರು. ಅದಕ್ಕಾಗಿ ಪಾರ್ವತಿಯು ಕಾಡಿನಲ್ಲಿ ತಪಸ್ಸನ್ನು ಮಾಡೋದಕ್ಕೆ ನಿರ್ಧರಿಸ್ತಾರೆ. ದೊಡ್ಡ ಅರಣ್ಯಕ್ಕೆ ಹೋಗಿ ಅಲ್ಲಿ ನೀರು, ಆಹಾರ, ಉಳಿಯಲು ಸ್ಥಳಗಳಿಲ್ಲದೆ ಕಾಡಿನ ಮಧ್ಯೆ ತಪಸ್ಸನ್ನು ಮಾಡೋದಕ್ಕೆ ಆರಂಭಿಸ್ತಾರೆ. ಪಾರ್ವತಿಯ ತಪಸ್ಸಿಗೆ ಮನಸ್ಸೋತ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಆಕೆಯು ಸುಂದರವಾಗುವಂತೆ ವರವನ್ನು ನೀಡ್ತಾರೆ. ತದನಂತರ ಪಾರ್ವತಿಯು ಅತ್ಯಂತ ಸುಂದರಿಯಾಗ್ತಾರೆ. ಆಕೆಯ ಸೌಂದರ್ಯವನ್ನು ಕಂಡು ಶಿವನು ಆಕೆಯೊಂದಿಗೆ ಪ್ರೀತಿಯಲ್ಲಿ ಬೀಳ್ತಾರೆ. ನಂತರ ಶಿವ ಪಾರ್ವತಿಯರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ವಿವಾಹವಾಗ್ತಾರೆ. ಇದಿಷ್ಟು ಶಿವ ಪಾರ್ವತಿ ವಿವಾಹವಾದ ಕತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದು ನನಗೆ ಹಲವಾರು ವಿಡಿಯೋ ಮಾಡೋದಕ್ಕೆ ಇನ್ಸ್ಪೈರ್ ಮಾಡುತ್ತೆ. ಥ್ಯಾಂಕ್ ಯು.